ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಇವತ್ತು. ಹಬ್ಬದ ಸಾಮಾನು ಖರೀದಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ಕೆಆರ್ ಮಾರ್ಕೆಟ್ ಮಲ್ಲೇಶ್ವರಂನಲ್ಲಿ ಜನವೋಚನ. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣಿನ ಬೆಲೆ ಗಗನಕ್ಕೇರಿದೆ. ಬೆಲೆ ಏರಿಕೆಯ ನಡುವೆಯೂ ಕೂಡ ಖರೀದಿ ಭರಾಟೆ ಜೋರಾಗಿದೆ. ಬೆಳ್ಳಂಬೆಳಗ್ಗೆ ಹಬ್ಬದ ಸಾಮಗ್ರಿಗಳ ಖರೀದಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಕೆಆರ್ ಮಾರ್ಕೆಟ್ ಮಲ್ಲೇಶ್ವರಂನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರು ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣಿನ ಖರೀದಿಗಾಗಿ ಆಗಮಿಸಿದ್ದಾರೆ. ಹಬ್ಬದ ಸಂದರ್ಭದಲ್ಲಿ ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿದೆ. ಸೊ ಈ ಒಂದು ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಜನರು ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಮಾರ್ಕೆಟ್ಗೆ ಆಗಮಿಸಿದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಪ್ರಮಾಣದಲ್ಲಿ ಜನರು ಹೂಗಳನ್ನು ಹಣ್ಣುಗಳನ್ನು ಖರೀದಿ ಮಾಡೋದಕ್ಕೆ ಆಗಮಿಸಿದ್ದಾರೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಕೆಆರ್ ಮಾರ್ಕೆಟ್ನ ದೃಶ್ಯ ಇದು. ಬೆಳ್ಳಂಬೆಳಗ್ಗೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರು ಕೆಆರ್ ಮಾರ್ಕೆಟ್ಗೆ ಆಗಮಿಸಿ ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೂವು ಹಣ್ಣಿನ ಬೆಲೆ ಹೆಚ್ಚಾಗಿದೆ. ಅದರ ಮಧ್ಯೆಯೂ ಕೂಡ ಖರೀದಿಗಾಗಿ ಮಾರ್ಕೆಟ್ಗೆ ಆಗಮಿಸ್ತಾ ಇದ್ದಾರೆ ಜನರು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಕೆಆರ್ ಮಾರ್ಕೆಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರು ಆಗಮಿಸಿ ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊ ಯಾವ ರೀತಿಯಾಗಿದೆ ಅಲ್ಲಿನ ಸನ್ನಿವೇಶ, ಏನೆಲ್ಲ ಡೀಟೇಲ್ಸ್ ಇದೆ ನಂದೀಶ್? ಮಧುಕರ್, ಇವತ್ತು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ನಾವಿವಾಗ ಕೆಆರ್ ಮಾರ್ಕೆಟ್ನ ಫ್ಲೈಓವರ್ ಮೇಲೆ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಜನರು ಹಬ್ಬದ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮಾರ್ಕೆಟ್ಗೆ ಬಂದಿರುವಂಥದ್ದು. ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಜನ ಸೇರಿರುವಂಥದ್ದು. ಹೂವು ಹಣ್ಣು ತರಕಾರಿ ಖರೀದಿಯಲ್ಲಿ ಜನರು ತೊಡಗಿಕೊಂಡಿರುವಂಥದ್ದು. ಈ ಸಾಮಾನ್ಯವಾಗಿ ಜನ ಆ ಹಬ್ಬಕ್ಕೆ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಕೆಆರ್ ಮಾರ್ಕೆಟ್ಗೆ ಬರ್ತಾರೆ. ಆದರೆ ಈ ಸರಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೆಆರ್ ಮಾರ್ಕೆಟ್ನಲ್ಲಿ ಸೇರಿದ್ದಾರೆ ಅಂತಲೇ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವಂಥದ್ದು. ಅಂದರೆ ಬೆಲೆನೂ ಕೂಡ ಈ ಬಾರಿ ದುಪ್ಪಟ್ಟಾಗಿರುವಂಥದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ಮಾರ್ಕೆಟ್ನಲ್ಲಿ ಹಬ್ಬಕ್ಕೆ ಬೇಕಾದಂತಹ ಹಣ್ಣು ಹೂವು ತರಕಾರಿಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಹಬ್ಬದ ದಿನವಾದರೂ ಕೂಡ ಜನರು ಸಾಗರೋಪಾದಿಯಲ್ಲಿ ಮಾರ್ಕೆಟ್ಗೆ ಬಂದು ಬೆಳಗಿನ ಜಾವ ಏನು ಜನರು ಹೂಗಳನ್ನು ಖರೀದಿ ಮಾಡ್ತಾ ಇರುವಂಥದ್ದು. ಆದರೆ ಈ ಬಾರಿ ಹೂವಿನಲ್ಲಿ ಬೆಲೆ ಗಗನಕ್ಕೆ ಏರಿರುವಂಥದ್ದು. ಸೇವಂತಿಗೆ ಆಗಿರ್ಬೋದು, ಮಲ್ಲಿಗೆ, ರೋಜಾ ಸೇರಿದಂತೆ ಸಾಕಷ್ಟು ಅಂದರೆ ವಿವಿಧ ಬಗೆಯ ಹೂಗಳು ಏನು ವರಮಹಾಲಕ್ಷ್ಮಿಗೆ ಹಾಕ್ತಾರೆ ಅದು ಸಾಕಷ್ಟು ಸಂಖ್ಯೆಯಲ್ಲಿ ರೇಟ್ ಜಾಸ್ತಿ ಆಗಿರುವಂಥದ್ದು. ಅಂದರೆ ಕನಕಾಂಬರ ಹೂವು ಈ ಬಾರಿ 1000 ರೂಪಾಯಿ ಕೆಜಿ ರೀಚ್ ಆಗಿರುವಂಥದ್ದು. ಹಣ್ಣುಗಳು ಕೂಡ ಆಪಲ್ ಆಗಿರ್ಬೋದು, ಸೇವಂತಿಗೆ, ಮೋಸಂಬಿ, ಪೈನಾಪಲ್ ಸೇರಿದಂತೆ ಸಾಕಷ್ಟು ರೇಟ್ ಜಾಸ್ತಿ ಆದರೂ ಕೂಡ ಜನರು ಅದನ್ನು ಖರೀದಿ ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ತಯಾರಿಕೆಯನ್ನು ಮಾಡ್ಕೊಂಡಿರ್ತಾರೆ. ಜೊತೆಗೆ ರೇಟ್ ಎಷ್ಟೇ ಹೆಚ್ಚಳ ಆದರೂ ಕೂಡ ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥದ್ದು. ಹೀಗಾಗಿ ಯಾವ ರೀತಿ ಜನರು ಮುಗಿಬಿದ್ದಿರುವಂಥದ್ದು ಅಂದರೆ ಕಳೆದ 3-4 ದಿನಗಳಿಂದಲೂ ಕೂಡ ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿ ಹಣ್ಣು ಹೂವು ತರಕಾರಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಹಬ್ಬದ ದಿನವಾದರೂ ಕೂಡ ಬೆಳಗಿನ ಜಾವ ಬೆಳಗ್ಗೆ ಆದರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಸಗರೋಪಾದಿಯಲ್ಲಿ ಮಾರ್ಕೆಟ್ಗೆ ಬಂದಿರುವಂಥದ್ದು. ಹೀಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಈ ಬಾರಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ದುಪ್ಪಟ್ಟು ಬೆಲೆ ಆಗಿರುವಂಥದ್ದು. ಹಣ್ಣುಗಳಾಗಿರ್ಬೋದು, ತರಕಾರಿ ಹೂವಿನ ಬೆಲೆ ಕೂಡ ಸಾಕಷ್ಟು ರೇಟ್ ಹೆಚ್ಚಳ ಆಗಿದೆ. ಹೀಗಾಗಿ ಜನರು ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡೋದಕ್ಕೆ ಬಂದಿರುವಂಥದ್ದು. ಜೊತೆಗೆ ಮಾರ್ಕೆಟ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿರುವಂಥದ್ದು. ಹೀಗಾಗಿ ಈ ಒಂದು ಬೆಲೆ ಅಂದರೆ ಬೆಲೆ ಎಷ್ಟೇ ಹೆಚ್ಚಳ ಆದರೂ ಕೂಡ ಈ ಸಾಮಗ್ರಿಗಳನ್ನು ಖರೀದಿಯಲ್ಲಿ ತೊಡಗಿರುವಂಥದ್ದು ಜನರು. ಮಧುಕರ್, ನಂದೀಶ್, ಅಂದ್ರೆ ಸಾಮಾನ್ಯ ದಿನಗಳಿಗೆ ಹೋಲಿಸಿದ್ರೆ ಸೊ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಜನರು ಏನು ಹೇಳ್ತಾ ಇದ್ದಾರೆ, ಸೊ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾಗಿ ಬೆಲೆ ಏರಿಕೆ ಸೊ ಆಗಿರುವಂತ ಹಿನ್ನೆಲೆಯಲ್ಲಿ ಸೊ ಜನರ ರಿಯಾಕ್ಷನ್ ಹೇಗಿದೆ ಅಂತ?
ಮಧುಕರ್, ನಾವು ಜನರನ್ನ ಮಾತನಾಡಿಸುವಂಥ ಸಂದರ್ಭದಲ್ಲಿ ಅಂದರೆ ಎಷ್ಟೇ ಬೆಲೆ ಹೆಚ್ಚಳ ಆದರೂ ಕೂಡ ಹಬ್ಬ ಆಚರಣೆ ಮಾಡಲೇಬೇಕು, ಹೀಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ, ಅನಿವಾರ್ಯ ಅನ್ನುವಂಥದ್ದು ಜನರು ಇದು ಮಾಡ್ತಾ ಇರುವಂಥದ್ದು. ಹಬ್ಬಗಳ ಸಂದರ್ಭದಲ್ಲಿ ಈ ರೀತಿ ದಿಢೀರ್ ಬೆಲೆ ಏರಿಕೆ ಆಗುವಂಥದ್ದು ಸರಿಯಲ್ಲ. ಸಾಮಾನ್ಯ ದಿನಗಳಲ್ಲಿ ಎಷ್ಟು ಬೆಲೆ ಇರುತ್ತೆ ಅಷ್ಟು ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಪ್ರಮಾಣ ಹೆಚ್ಚಳ ಆದರೂ ಹಬ್ಬಗಳನ್ನು ಮಾಡ್ಬೋದು. ಆದರೆ ದಿಢೀರ್ನೆ ದುಪ್ಪಟ್ಟು ಬೆಲೆ ಏರಿಕೆ ಮಾಡೋದ್ರಿಂದ ಅನಿವಾರ್ಯವಾಗಿ ಹಬ್ಬ ಮಾಡಬೇಕು. ಒಂದು ಕಡೆ ಅಂದರೆ ನಾವು ಸ್ವಲ್ಪ ಎಷ್ಟು ತಗೊಳ್ತಾ ಇದ್ವಿ ಹಣ್ಣು ಹೂವು ತರಕಾರಿ ಇದೆಯಲ್ಲ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಎಷ್ಟೇ ಬೆಲೆ ಇದ್ರೂ ಕೂಡ ನಾವು ಹಬ್ಬಗಳನ್ನು ಮಾಡಲೇಬೇಕು ಅನ್ನುವಂಥ ಮಾತನ್ನು ಗ್ರಾಹಕರು ಹೇಳ್ತಾ ಇರುವಂಥದ್ದು. ಇಲ್ಲಿ ಜನರಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ, ಅವರು ಅಂದರೆ ಎಷ್ಟು ಬೆಲೆ ಹೆಚ್ಚಳ ಆದರೂ ಕೂಡ ಅದನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಹೀಗಾಗಿ ಪ್ರತಿ ವರ್ಷ ಕೂಡ ಹಬ್ಬಗಳು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಲೆ ಹೆಚ್ಚಳ ಆಗುತ್ತೆ, ಆದರೆ ಹಬ್ಬಗಳನ್ನು ನಾವು ಮಾಡಲೇಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗಾಗಿ ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ಕೇರ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೇರ್ ಮಾರ್ಕೆಟ್ಗೆ ಬಂದು ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು, ಹೂವು ಹಣ್ಣು ತರಕಾರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಮಧುಕರ್. ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.